ಇಲಾಖೆ, ಮಂಡ್ಯದ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿ 2025 ಮತ್ತು 2025ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ವಾರ್ಷಿಕ ಪ್ರಶಸ್ತಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಾಜರಿರತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀ ಮಂಜುನಾಥ ಸ್ವಾಮಿಯವರು ಒಳಗೊಂಡಂತೆ ವೇದಿಕೆಯ ಮೇಲಿರುವ ಎಲ್ಲ ನಮ್ಮ ಗಣ್ಯಮಾನ್ಯರು, ಯಾಕಂದರೆ ಸಮಯ ಭಾಳಷ್ಟು ಆಗಿಬಿಟ್ಟಿದೆ, ಎಲ್ಲ ಕೂಡ ಉತ್ತಮ್ ರಾಠೋಡ್ ಅವರು ಪ್ರಸ್ತಾಪಿಸಿದ್ದಾರೆ. ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಪ್ರಶಸ್ತಿ ತೋರಿಸುತ್ತಾರೆ. ಮತ್ತು ಮುಂಭಾಗದಲ್ಲಿ ವೇದಿಕೆ ಮೇಲೆ ಹೆಚ್ಚಿನದಾದರೆ ಇದು ಕಡಿಮೆ ಇದೆ, ಆದರೂ ಅಷ್ಟು ಸಮಾಧಾನದಿಂದ ಕುಳಿತುಕೊಂಡಿದ್ದೇವೆ. ಕುಳಿತಂಥ ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯ ಈ ಕಾರ್ಯಕ್ರಮದ ಎಲ್ಲ ಬಂಧುಗಳೇ, ಈ ಒಂದು ಸಮಾರಂಭದ ಅಧ್ಯಕ್ಷರು ಮತ್ತು ಈ ಇಲಾಖೆ ಅಕಾಡೆಮಿಯ ಅಧ್ಯಕ್ಷರಾದಂಥ ಮೋತಿಲಾಲ್ ಚವಾಣ್ ಅವರೇ, ವಿಶಿಷ್ಟರಾದಂಥ ರವಿಕುಮಾರ್ ಅವರೇ, ಮತ್ತು ಇವತ್ತು ನಾವು ಸಂತ ಸೇವಾಲಾಲ್ 2025ನೇ ಸಾಲಿನ ಸೇವಾಲಾಲ್ ಪ್ರಶಸ್ತಿಯನ್ನು ನಮ್ಮ ಕೃಪಾನಾಯಕರಿಗೆ ಕೊಡಬೇಕು ಅಂತ ಹೇಳಿ ನಾವು ಮತ್ತೆ ಪ್ಲಾನ್ ಮಾಡಿಕೊಂಡು ಪ್ರಶಸ್ತಿ ಲಿಸ್ಟ್ ಮಾಡುವಾಗ ಹಾಕಿಕೊಂಡು ಅಷ್ಟರಲ್ಲಿ ಅವರು ಭಾಳ ಅಸ್ವಸ್ಥವಾದರು. ತಕ್ಷಣ ನಾನು ನಮ್ಮ ಅಧ್ಯಕ್ಷರಿಗೆ ತಿಳಿಸಿ ಮತ್ತು ನಾನೇ ಅವ್ರ ಮನೆಗೆ ಹೋಗಿ ಮತ್ತು ನಮ್ಮ ಜೆ ಡಿ ಅವರು ಮತ್ತು ನಮ್ಮ ರಿಜಿಸ್ಟ್ರಾರ್ ಅವರು ಮತ್ತು ಗೊತ್ತಿನ ಎಲ್ಲರೂ ಹೋಗಿ ಅಜ್ಜವನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಆದರೂ ಅವತ್ತು ಅವರು ಸ್ವಲ್ಪ ಪ್ರಜ್ಞೆ ಇತ್ತು. ಅದಕ್ಕೆ ಅವರಿಗೆ ಒಂದು ಸಮಾಧಾನ ಆಗಿದೆ ಅನ್ನೋ ದೃಷ್ಟಿಯಲ್ಲಿ ಅವರ ಮನೆಗೆ ಹೋಗಿ ಆ ಪ್ರಶಸ್ತಿಯನ್ನು ಸರ್ಕಾರದ ಪರವಾಗಿ ನಮ್ಮ ನಿರ್ದೇಶಕರು ಮತ್ತು ಸೆಕ್ರೆಟರಿಯವರು ಎಲ್ಲರ ಪರವಾನಗಿಯಿಂದ ಪಡೆದು ನಮ್ಮ ಮಂತ್ರಿಗಳು ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಬರಬೇಕಾಗಿದೆ. ಮುಖ್ಯಮಂತ್ರಿಗಳು ಬೇರೆ ಒಂದು ಕಾರ್ಯಕ್ರಮ ವಿಧಾನಸೌಧದಲ್ಲಿ ಇರುವುದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅದರಿಂದ ನೀವು ಹೋಗ್ಕೊಟ್ಟು ನಾವು ಈ ರೂಪಾ ನಾಯಕರು ಈ ಸೇವಾಲಾಲ್ ಹುಟ್ಟಿದಂಥ ಸ್ಥಳ ಏನು ಬಾಯಾಟ ಅಂತ ಹೇಳ್ತೀವಿ, ಸೂರ್ಯನಂದಪ್ಪ ಅಂತ ಹೇಳ್ತೀವಿ, ಅದರ ಸಂಸ್ಥಾ ಅವರು ಮತ್ತು ನಮ್ಮ ವಿಶ್ವನಾಯಕರು ಎಲ್ಲರೂ ಭಾಳ ಹಲವು ಎಲ್ಲರೂ ಸೇರಿ ಅದನ್ನು ಸಂಸ್ಥಾಪನೆ ಮಾಡ್ತಾರೆ. ಅವಾಗ 4 ಕಲ್ಲುಗಳನ್ನು ಮ್ಯಾಲೆ ಇಟ್ಟು ಕೆಳಗೆ ಹುಡಿದು ಅದ್ರ ಮೇಲೆ 3 ಕಲ್ಲು ಹಾಕಿರ್ತಕ್ಕಂಥ ಒಂದು ಫೋಟೋ ನಾವು ನೋಡ್ತೀವಿ. ಇಂಥ ಒಂದು ಸ್ಥಳವನ್ನು ಇವತ್ತು ಬಹಳಷ್ಟು ಅಭಿವೃದ್ಧಿಯಿಂದ ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿದೆ. ಕೃಪಾನಾಯಕರು ಪ್ರತಿ ಸಲ ಬಂದಾಗ ನಾನು ಜನರಿಗೆ ಶಾಸಕರಾಗಿದ್ದಾಗ ನಮ್ಮ ರೂಮಿಗೆ ಬಂದು ಚಾಕ್ಲೇಟ್ ಕೊಟ್ಟು ಅದರದ್ದು ಇತಿಹಾಸವನ್ನು ಹೇಳ್ತಿದ್ವಿ. ನಾವು ಅದನ್ನು ಕೇಳ್ತಿದ್ವಿ. ಹೊತ್ತಾಗ ಅಜ್ಜ ಹೇಳ್ತಕ್ಕೆ ಅಂತ ಹೇಳಿ ಸುಮ್ಮನಿರ್ತಿದ್ವಿ. ಮುಂದೆ ಸುದೈವ ಏನೋ ಗೊತ್ತಿಲ್ಲ, ನಾನು 2013ರಲ್ಲಿ ನಾನು ಮತ್ತೆ ಹಾವೇರಿಯ ಶಾಸಕನಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆ ಒಂದು ಕ್ಷೇತ್ರದ ಅಧ್ಯಕ್ಷರನ್ನಾಗಿ ನನಗೆ ಮಾಡಿದ್ರು. ಮುಂದೆ ಅದಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು, ನಮ್ಮ ವಿಶೇಷವಾಗಿ ನಮ್ಮ ಹಿರಿಯ ನಾಯಕರು ನಮಗೆ ನಾವೇನು ಹೇಳ್ತೀವಿ ಅದೆಲ್ಲವನ್ನು ಪೂರೈಸಿ ಬಹಳಷ್ಟು ಅಭಿವೃದ್ಧಿಪಡಿಸುವಲ್ಲಿ, ಪ್ರತಿಷ್ಠಾನ ಮಾಡುವಲ್ಲಿ ಶ್ರಮ ಹಾಕಿ ಇವತ್ತು ಸೋಮರಕೊಪ್ಪ ನೋಡ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ, ಧಾರ್ಮಿಕ ಸ್ಥಳ. ಇವತ್ತು ಅದಕ್ಕೆ ವಿದ್ಯಾಕಾಶಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಐಟಿಐ ಕಾಲೇಜ್ ಮಾಡಿದರೆ ಮತ್ತೆ ನಮ್ಮ ಜನ ವಲಸೆ ಹೋಗ್ತಾರೆ, ಅವ್ರ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಅವರ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ ಅಂತ ಹೇಳಿ 50 ಕೋಟಿ ರೂಪಾಯಿಗಳಿಂದ ಹಿಂದಿನ ಬಜೆಟ್ನಲ್ಲಿ ಮಂಜೂರು ಮಾಡಿಸಿ ಇವತ್ತು ಅಲ್ಲಿ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ವರೆಗೆ ಸಮಾಜ ಕಲ್ಯಾಣ ಇಲಾಖೆ, 6ನೇ ಕ್ಲಾಸ್ನಿಂದ PUC ವರೆಗೆ
ನಮ್ಮ ಇದು ಮೊರಾರ್ಜಿ ದೇಸಾಯಿ ಮತ್ತು ರಾಜೇಂದ್ರ ಸ್ಕೂಲನ್ನು ಸ್ಥಾಪನೆ ಮಾಡಿ ಸುಮಾರು 700 ಜನ ಮಕ್ಕಳಿಗೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವರಿಗೂ ಈ ಸಭೆಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಹಿಂದಿನ ಸರ್ಕಾರದಲ್ಲಿ ಈ ಒಂದು ಸೇವಾಲಾಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಮತ್ತು ಈ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕನಕ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕರೆತಂದಿದ್ದರು. ಈಗ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿಗಳು ಜೊತೆಗೆ ತಂದಿದ್ದು ಯಡಿಯೂರಪ್ಪನವರು ನನ್ನ ಪಕ್ಕದಲ್ಲಿ ತಂದಿದ್ದರು. ಅವತ್ತು ನಾನು ಒಂದು ಮಾತು ಹೇಳಿದೆ, ಸರ್ ಕನಕ ಪ್ರಶಸ್ತಿ ಯಾವ ರೀತಿ ಕೊಡ್ತೀವಿ ಅದೇ ರೀತಿಯಾಗಿ ಸೇವಾಲಾಲ್ ಪ್ರಶಸ್ತಿಗಳನ್ನ ಘೋಷಣೆ ಮಾಡ್ತೇವೆ. ನಮ್ಮ ಸಮುದಾಯದಲ್ಲಿ ಸೇವಾಲಾಲ್ ನಮ್ಮ ಶ್ರೇಷ್ಠ ಸಂತರು ಅಂತ ನಾನು ಹೇಳಿದ್ರೆ ಅವರು ಜನರಿಗೆ ನೋಡಿ ಉದ್ಯೋಗ ಒಂದು ಮಾತಾಡಪ್ಪ ಅಂತ ಹೇಳಿದ್ರು. ಅಂದರೆ ಅವತ್ತೇ ಹೋಗಿ ಪ್ರಶಸ್ತಿ ಕೊಟ್ಟರು ಅನೌನ್ಸ್ ಮಾಡಿದ್ರೆ ಮಧ್ಯ ಪ್ರಶಸ್ತಿಯನ್ನು ನಮ್ಮ ಸಾಹಿತಿಗಳು ಮಾಜಿ ಸಚಿವರು ಆಗೋದ ನಮ್ಮ ಅವರಿಗೆ ಪ್ರಶಸ್ತಿ ಕೊಟ್ಟು 2ನೇ